ವಿಧಾನಸಭೆ ಮತ್ತೆ ಲೋಕಸಭೆಯಲ್ಲಿ ಮೂರನೇ ಒಂದು ಭಾಗ 33% ಸ್ಥಾನವನ್ನ ಇನ್ಮುಂದೆ ಮಹಿಳೆಯರಿಗೆ ಮೀಸಲು ಇಡ್ಲಿಕ್ಕೆ ತೀರ್ಮಾನ ಆಗ್ತಾ ಇದೆ. ನಾಳೆ 20ನೇ ತಾರೀಕಿಗೆ ನಾವು ಬಸವ ಜಯಂತಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಸೊ ಅಣ್ಣ ಬಸವಣ್ಣ ಪ್ರತಿಪಾದಿಸುವಂತ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಒಂದು ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಈಗಾಗಲೇ ಆ ದಿಕ್ಕಲ್ಲಿ ಹೆಜ್ಜೆಯನ್ನ ಇಡ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ಕೇಳಿದೀವಿ. ಈ ಒಂದು ಅಧಿನಿಯಮ ಕೇವಲ ಒಂದು ಕಾಯ್ದೆ ಅಂತ ಹೇಳಿ ನಾವು ಅಂದ್ಕೊಳ್ಳದೆ, ಇದು ದೇಶದ ಎಲ್ಲ ತಾಯಂದಿರಿಗೆ, ನಮ್ಮ ದೇಶದ ಎಲ್ಲ ಪುತ್ರಿಯರಿಗೆ, ನಮ್ಮ ಹೆಣ್ಮಕ್ಳಿಗೆ ಹೆಮ್ಮೆಯ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತು NDA ಸರ್ಕಾರ ಕೊಡ್ತಿರೋಂಥ ಒಂದು ಗೌರವ ಅಂತೇಳಿ ಇಡೀ ದೇಶ ಮಾತಾಡ್ತಾ ಇದೆ. ದೇಶದ ನಾರಿ ಶಕ್ತಿ ತನ್ನ ಹಕ್ಕಿಗೋಸ್ಕರ ಅನೇಕ ವರ್ಷಗಳ ಕಾಲ, ದಶಕಗಳ ಕಾಲ ಕಾಯ್ಬೇಕಿಲ್ಲ. ನಾಳೆ 2034ಕ್ಕೆ ಈ ಒಂದು ಅಧಿನಿಯಮ ಜಾರಿಗೆ ಬರ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಸೊ ಇನ್ನೂ 5 ವರ್ಷ ಮುಂದೆ ಹೋಗೋದ ಅವಶ್ಯಕತೆ ಇಲ್ಲ. 2029ರ ಚುನಾವಣೆಯಲ್ಲೇ ಮಹಿಳೆಯರಿಗೆ ಮೀಸಲಾತಿಯನ್ನ ಸಿಗುವಂತ ದಿಕ್ಕಿನಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿಗಳು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ಹೇಳಿ ಅತ್ಯಂತ ಅಭಿಮಾನ ಪೂರ್ವಕ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಸೊ ಈಗಾಗಲೇ ನಿನ್ನೆ ಕರಡು ಪ್ರತಿ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೆ ಬಿಡುಗಡೆ ಆಗಿದೆ. ಲೋಕಸಭೆಯಲ್ಲಿ ಈಗಿರುವಂತಹ ಸೀಟ್ಗಳ ಸಂಖ್ಯೆ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿಯನ್ನು ಕೂಡ ಸೇರಿಕೊಂಡು ಒಟ್ಟು 850ಕ್ಕೆ ಏರಿಕೆ ಆಗ್ತಾ ಇದೆ. 543ರಿಂದ 850 ಕ್ಷೇತ್ರಕ್ಕೆ ಏರಿಕೆ ಆಗ್ತಾ ಇದೆ. ಇದರಲ್ಲಿ ಸರಿಸುಮಾರು 270+ ಸ್ಥಾನಗಳು ಮಹಿಳೆಯರ ಒಂದು ಪಾಲಾಗುತ್ತೆ ಅಂತ ಹೇಳಿ ಈ ಕೊಟ್ಟಿರುವಂತಹ ಒಂದು ಅಂಕಿಅಂಶ ಪ್ರಕಾರ ನಮ್ಮ ಗಮನಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಅಡುಗೆ ಮನೆಯಿಂದ ಹಿಡಿದು ಅಂತರಿಕ್ಷದವರೆಗೂ ಕೂಡ ಅದೇ ರೀತಿ ಸಂಸತ್ನಲ್ಲಿ ಧ್ವನಿಯಾಗಿ ಇವತ್ತು ಮಹಿಳಾ ಶಕ್ತಿ ಕೆಲಸ ಮಾಡುವಂತ ಒಂದು ಅವಕಾಶ